ಈ ಕಲರ್ ಕಾಂಬಿನೇಷನ್ ಗಾರ್ಲ್ಯಾಂಡ್ಸ್ ಎಷ್ಟು ಸೂಪರಾಗಿ ಕಾಣ್ತಿದಲ್ವಾ. ಸೇಮ್ ಕಲರ್ ಕಾಂಬಿನೇಷನ್ ಬೇಕು ಅಂತ ಹುಡುಕಿದ್ರೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ನೀವೇ ಮನೇಲಿ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು ತುಂಬ ಸಿಂಪಲ್ ವೇಯಲ್ಲಿ. ನಾವು ಓನಾಗಿ ಹ್ಯಾಂಡ್ಮೇಡ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಡೋರ್ಗೆ ಲೆಂತ್ಗೆ ವಿಡ್ತ್ ಅಥವಾ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟ್ ಮೆಜರ್ಮೆಂಟ್ ತೊಗೋಬೋದು. ಆಗ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಸಹ. ಸೊ ಈ ಥರ ಪಾಲಿಸ್ಟರ್ ಕ್ಲಾತ್ನ 8 ಫೋಲ್ಡ್ಸ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊತಿದ್ದೀನಿ ಓವಲ್ ಶೇಪಲ್ಲಿ. ಇಲ್ಲಿ ಈಚ್ ಕಲರ್ ನಾನು 4 ಮೀಟರ್ಸ್ ಅಷ್ಟು ಪಾಲಿಸ್ಟರ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಪಿಂಕ್ ಮತ್ತು ಪರ್ಪಲ್ ಮತ್ತು ಒಂದು ಡಾರ್ಕ್ ಬಾಟ್ಲ್ ಗ್ರೀನ್ ಇದೆ. ಸೊ ಅದಕ್ಕೆ ಎಂಡಿಂಗ್ಸಲ್ಲಿ ಮತ್ತು ಇದಕ್ಕೆ ಥರ ರಿಂಗ್ ಪ್ಲಾಸ್ಟಿಕ್ ರಿಂಗ್ ಇದು ಅದನ್ನು ಹಾಕಿ ಗಂಟಾಗ್ತಿದ್ದೀನಿ. ಇವಾಗ ಇದನ್ನು ಫ್ಲವರ್ ಶೇಪಲ್ಲಿ ಪೋಣಿಸ್ತಾ ಹೋಗಬೇಕಿರುತ್ತೆ. ಸೈಡ್ ಹ್ಯಾಂಗಿಂಗ್ಸಲ್ಲಿ ಲೂಪ್ ಥರ ಮಾಡಿದ್ದೀನಿ. ಸೊ ಅದು ಸಹ ತುಂಬ ಈಸಿನೇ ಮಾಡೋದು. ನೀವು ಬೇಡ ಅಂದರೆ ಆ್ಯಸ್ ಇಟ್ ಈಸ್ ಜಸ್ಟ್ ಒಂದು ಸಿಂಗಲ್ ಲೈನ್ ಥರ ಆದ್ರೂ ಹ್ಯಾಂಗ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಾಂಬಿನೇಷನ್ನೇ ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಅದಕ್ಕೆ ಈ ಥರ ಒಂದು ಆ್ಯಂಟಿಕ್ ಗೋಲ್ಡ್ ಕಲರ್ ಬೀಡ್ಸ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ಈ ಆ್ಯಂಟಿಕ್ ಗೋಲ್ಡ್ ಬೀಡ್ಸ್ ಹಾಕೋದು ಆಪ್ಷನಲ್ಲು. ಬೇಡ ಅಂದ್ಕೊಂಡ್ರೆ ಬರೀ ಈ ಥರ ಕ್ಲಾತ್ನ ಯೂಸ್ ಮಾಡಿಕೊಂಡು ಆದರೂ ಮಾಡ್ಬೋದು, ಇಲ್ಲ ಪರ್ಲ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದು ಪಾಲಿಸ್ಟರ್ ಕ್ಲಾತ್ ಯೂಸ್ ಮಾಡೋದ್ರಿಂದ ಈಸಿಯಾಗಿ ವಾಶ್ ಮಾಡ್ಬೋದು, ಡ್ರೈ ಮಾಡ್ಬೋದು, ಡ್ಯೂರಬಿಲಿಟಿ ಇರುತ್ತೆ. ಡೈಲಿ ಯೂಸ್ ಮಾಡಿದ್ರೂ ಸಹ ಏನಾಗಲ್ಲ ಈ ಗಾರ್ಲ್ಯಾಂಡ್ಸ್. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಟೈಪ್ ಆಫ್ ಗಾರ್ಲ್ಯಾಂಡ್ಸ್ನ ಕಾಟನ್ ಲೈನಿಂಗ್ ಕ್ಲಾತ್ ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಅದೇನೆಂದರೆ ಅದು ವಾಷಬಲ್ ಆಗಲ್ಲ, ಯಾಕಂದರೆ ಅದು ಕಾಟನ್ ಲೈನಿಂಗ್ ಕ್ಲಾತ್ ಆಗಿರೋದ್ರಿಂದ. ಬಟ್ ಇದು ಪಾಲಿಸ್ಟರ್ ಆಗಿರೋದ್ರಿಂದ ಈಸಿಯಾಗೆ ವಾಶ್ ಮಾಡ್ಬೋದು, ಹಾಗೆ ಡ್ಯೂರಬಿಲಿಟಿ ಇರುತ್ತೆ. ನೋಡಿ ಇದೆಲ್ಲ ಲೂಪ್ಸ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 1 ಫೀಟ್ ಅಷ್ಟು. ಮತ್ತು ಇದು ಸೈಡ್ಸ್ಗೆ ಲೂಪ್ಸ್ದಾದ್ಮೇಲೆ ಅದಕ್ಕೆ ಕೆಳಗೆ ಹ್ಯಾಂಗ್ ಮಾಡೋಕ್ಕೆ ಅಂತ ಇವು. ನೋಡಿ ಈ ಥರ ಎಂಡಿಂಗ್ಸ್ಗೆ ಈ ಥರ ಗಂಟು ಹಾಕ್ಕೋಬೇಕಿರುತ್ತಷ್ಟೇ. ಇದೇ ಥರ ಇನ್ನೊಂದು ಪಿಂಕ್ ಕಲರ್ ಲೂಪ್ನು ರೆಡಿ ಮಾಡಿ ಇಟ್ಕೊಂಡು ಇವೆರಡು ಮಿಡ್ಲಿಗೆ ಪರ್ಪಲ್ ಕಲರ್ವನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು. ಆಗ ಲೂಪ್ ಸ್ಟೈಲ್ ಗಾರ್ಲ್ಯಾಂಡ್ನ ಈ ಥರ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಬೇಡ ಅಂದ್ಕೊಂಡ್ರೆ ಸಿಂಗಲ್ ಲೈನು ಹ್ಯಾಂಗ್ ಮಾಡ್ಬೋದು, ಅದೂ ತುಂಬ ಚೆನ್ನಾಗಿ ಕಾಣುತ್ತೆ. ಹ್ಯಾಂಡ್ಮೇಡ್ ಥಿಂಗ್ಸ್ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ಥರ ಇರುತ್ತಲ್ವ. ಸೊ ಇದು ಅಷ್ಟೇ. ಈ ಥರ ಇನ್ನಷ್ಟು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ಈ ಪೇಜ್ನ ಫಾಲೋ ಮಾಡಿ. ನೀವು ಇದನ್ನು ಟ್ರೈ ಮಾಡಿ, ತುಂಬ ಸಿಂಪಲ್ಲಾಗಿದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.